जनवाड़ा थाना क्षेत्र के विलासपुर गांव में अज्ञात बदमाशों ने गुरुवार 12 दिसंबर को संविधान निर्माता डॉक्टर बाबा साहेब भीमराव अम्बेडकर के चित्र पर चप्पलों की माला पहनाकर उनका अपमान किया। इस घटना के बाद गांव में आक्रोश फैल गया है और स्थानीय लोगों और दलित समुदाय के नेताओं ने इस कृत्य की निंदा की है और विरोध प्रदर्शन किया और सभी ने मांग की है कि अम्बेडकर का अपमान करने वाले उपद्रवियों को जल्द से जल्द गिरफ्तार किया जाना चाहिए और तदनुसार दंडित किया जाना चाहिए। ग्रामीणों ने विरोध करते हुए चेतावनी दी है कि अन्यथा वे उग्र संघर्ष करेंगे। जनवाड़ा थाने की पुलिस ने मौके पर जाकर निरीक्षण किया। मौके पर जिला पुलिस अधीक्षक प्रदीप गुंटी भी पहुंचकर निरीक्षण किया और अम्बेडकर के चित्र पर फूलों की माला पहनाकर दलित समुदाय के लोगों को यह आश्वासन दिया कि आरोपी को जल्द ही पकड़कर दंडित किया जाएगा। इस अवसर पर विरोध प्रदर्शन में भाग लेने वाले दलित नेताओं में कर्नाटक दलित संघर्ष समिति बीदर के राज्य कार्यदर्शी मारुति बौद्धे, भीम आर्मी के जिला अध्यक्ष अमरेश कुत्रे, दलित संगठन वकोटा के अध्यक्ष बाबूराव पासवान, कर्नाटक प्रजा शक्ति समिति के जिला अध्यक्ष साई शिंदे के अलावा दलित समुदाय के पुरुष और महिलाएं भारी संख्या में उपस्थित रही। इस अवसर पर दलित नेताओं और स्थानीय लोगों ने मीडिया से बात की। कैमरामैन पुराज का कवरेज। ಗ್ರಾಮದಲ್ಲಿ ಹಲವು ವರ್ಷದಿಂದ ಒಂದು ಅಂಬೇಡ್ಕರ್ ಜಾಗ ಬೇಕು ಅಂತಂದು ಸರ್ಕಾರಿ ಗಾಯಣದಲ್ಲಿ ಒಂದು 2 ಎಕರೆ ಜಾಗ ನಾವು ಕಬ್ಜಾ ಮಾಡಿದ್ದೀವಿ. ಸುಮಾರು 15 ವರ್ಷ ಆಯಿತು. ಪ್ರತಿ ವರ್ಷದಂತೆ ನಾವು ಡಿಸೆಂಬರ್ ಆಗಿರಲಿ ಏಪ್ರಿಲ್ ಆಗಿರಲಿ ಒಳ್ಳೆ ರೀತಿಯಲ್ಲಿ ಬಂದು ಕಾರ್ಯಕ್ರಮ ಮಾಡಿ ನಾವು ಹೋಗ್ತಾ ಇರ್ತಿದ್ದೀವಿ. ಈಗ 15 ವರ್ಷದ ಹಿಡಿದು 20 ವರ್ಷ ಹಿಡಿದು ನಾವು ಒಂದು ಇತಿಹಾಸ ನೋಡಿದಾಗ ಇಲ್ಲೆಲ್ಲರೂ ಒಂದು ಒಳ್ಳೆ ರೀತಿ ಇದ್ದಿದ್ದೆವು. ಇಲ್ಲಿ ಭಾವಕತೆ ಇತ್ತು, ಯಾರ ಮೇಲೆ ದೋಷ ಮಾಡೋಕ್ಕಾಗ್ತಿರಲಿಲ್ಲ, ಎಲ್ಲ ಚೆನ್ನಾಗಿರ್ತು, ಎಲ್ಲರೂ ಇದ್ದಿದ್ದೆವು. ಅಂಥದ್ರಲ್ಲಿ ಏನಾಯಿತು ಅಂತಂದರೆ ಇವತ್ತು ನಿನ್ನ ರಾತ್ರಿ ಯಾರೋ ಕಿಡಿಗೇಡಿಗಳು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದಕ್ಕೆ ಸ್ಟ್ಯಾಚ್ಯೂಗೆ ಅವರು ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ್ದಾರೆ. ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಿಸಬೇಕು ಅಂತ ನನ್ನ ಹೆಸರು ಪಂಡಿತ್ ಎಂ ಹೊಸಮನಿ ವಿಲಾಸ್ಪುರ್. ರಾತ್ರಿ ಸಮಯದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗ ಚಪ್ಪಲಿ ಹಾರ ಹಾಕ್ಯಾರ. ಅವ್ರಿಗೆ ಎಲ್ಲಿದ್ದಲ್ಲಿ ತಂದು ಶಿಕ್ಷೆ ಮಾಡ್ರಿ, ಹಿಡೀರಿ. 24 ಗಂಟೆದಾಗ್ರ ಹಿಡೀರಿ, 2 ದಿನದಾಗ್ರ ಹಿಡೀರಿ, 4 ದಿನದಾಗ್ರ ಹಿಡೀರಿ. ಅದ್ರ ನ್ಯಾಯ ಕೊಡ್ರಿ ನಮಗೆಲ್ಲರಾಗಿ. ಮತ್ತು ಏನದ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫೋಟೋಕ್ಕೆ ಹಾಕಿದ ಮೇಲೆ ಅವ್ರು ನಾಳೆಗೆ ನಮಗೆ ಭೀ ಏನು ಭೀ ಮಾಡ್ಬೋದು. ಎಲ್ಲರಾಗಿ ಅದಕ್ಕೆ ಸಹಾಯ ಮಾಡಿ ನಮಗೆ ನ್ಯಾಯ ಕೊಡ್ರಿ ಅಷ್ಟೇ. ಏನು ಬೀದರ್ ತಾಲೂಕಿನ ವಿಳಸ್ಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಏನು ಅವಮಾನ ಮಾಡ್ಯಾವ ಅವಕ್ಕೆಲ್ಲ ಕಿಡಿಗೇಡಿಗಳು ಈಗಾಗಲೇ SP ಸಾಹೇಬರು ಮತ್ತು ಸರ್ಕಲ್ ಅವರು ಬಂದು ಆಶ್ವಾಸನೆ ಕೊಟ್ರ. 1-2 ದಿವಸದಾಗ ಏನು ಆ ಕಿಡಿಗೇಡಿಗಳಿಗೆ ಬಂಧಿಸ್ತೀವಿ ಅಂತೇಳಿ ಏನು ಆಶ್ವಾಸನೆ ಕೊಟ್ರ. ಒಂದು ವೇಳೆ ಆ ಕಿಡಿಗೇಡಿಗಳಿಗೆ ಬಂಧಿಸಲಿಲ್ಲ ಅಂದ್ರೆ ಬೀದರ್ ಜಿಲ್ಲೆ ಅಂತ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತದ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೇನೆ. ಸಾಯಿ ಶಿಂದೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ನಾನು ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ವಿಳಾಸ್ಪುರ ಗ್ರಾಮದಲ್ಲಿ ಏನು ಸುಮಾರು ವರ್ಷಗಳನ್ನು ಕೂಡಿಸಿದರು. ಆ ಮೂರ್ತಿಗೆ ಅಪಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಕೂಡಲೇ ಬಂಧಿಸಬೇಕಂಥೇಳಿ ಗ್ರಾಮದವರೆಲ್ಲ ಆಗ್ರಹ ಮಾಡಿದರು. ಅದಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ, 2 ದಿವಸದಲ್ಲಿ ಯಾವುದೇ ಕಿಡಿಗೇಡಿಯಲ್ಲಿ ಅವರನ್ನು ಬಂಧಿಸಿ ಕಾನೂನು ಗುರಿಪಡಿಸ್ತೀವಿ ಅಂಥೇಳಿ. ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಶಿಸ್ತು ಕ್ರಮ ನಡೆಸಬೇಕು. ಇಲ್ಲಾಂದ್ರೆ ಇಡೀ ಜಿಲ್ಲೆದಂಥ ಉಗ್ರ ಹೋರಾಟ ಮಾಡಲಾಗೋದು. ಯಾಕಂದ್ರೆ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡ್ತಕ್ಕಂಥ ಕಿಡಿಗೇಡಿಗಳಿಗೆ ಹೀಗೆ ಬಿಟ್ಟರೆ ಇನ್ನೂ ಮತ್ತು ಜಿಲ್ಲೆಯಲ್ಲಿ ಹೆಚ್ಚಾಗತಕ್ಕಂಥ ವಾತಾವರಣ ಇರ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಕಿಡಿಗೇಡನ್ನು ಬಿಡಲಾರದರೆ ಕೂಡಲೇ ಬಂಧಿಸಿ ಅವ್ರನ್ನ ಶಿಕ್ಷೆ ಗುರಿಪಡಿಸಬೇಕು. ಒಂದು ವೇಳೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕ್ರಮ ತೆಗೆದುಕೊಳ್ಳಲಿಲ್ಲಂದ್ರೆ ಇಡೀ ಜಿಲ್ಲಾದಂಥ ಉಗ್ರ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೀವಿ. ಜೈ ಭೀಮ್, ಜೈ ಭಾರತ್. ನನ್ನ ಹೆಸರು ಬಾಬು ಪಾಸ್ವಾನ್, ದಲಿತ ಸಂಘ ಸಮಿತಿ ಜಿಲ್ಲಾ ಸಂಚಾಲಕ, ಬೀದರ್. ಹಿಂದಿನ ದಿನ ಬೀದರ್ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಸ್ವಲ್ಪ ಇಲ್ಲಿ ಅಂಬೇಡ್ಕರ್ ಭವನದಗೋಸ್ಕರ, ಬುದ್ಧ ವಿಹಾರಗೋಸ್ಕರ ಇಲ್ಲಿನ ದಲಿತ ಜನ ಒಂದು ಸ್ಥಳವನ್ನು ಗುರುತಿಸಿ ಆ ಸ್ಥಳದಲ್ಲಿ ಒಂದು ಅಂಬೇಡ್ಕರ್ ಕಟ್ಟಿ ಭಾವಚಿತ್ರವನ್ನು ಇಕ್ಕಿದ್ದಾರೆ. ಸುಮಾರು ದಿವಸದಿಂದ ಇದು ಒಂದು ಈ ಗ್ರಾಮದಲ್ಲಿ ಅದು ಕಬ್ಜಾ ಮಾಡಿ ಆ ಜಾಗದಲ್ಲಿ ಇದ್ದಾರೆ. ಆದರೆ ಇವತ್ತಿನ ತನಕ ಯಾವುದೂ ಘಟನೆ ಆಗಿಲ್ಲ. ಆದರೆ ಇವತ್ತು ಯಾರೋ ಕಿಡಿಗೇಡಿ ರಾತ್ರಿ ಮಾಡ್ರು ಏನು ಗೊತ್ತಿಲ್ಲ, ಅಂಬೇಡ್ಕರ್ ಕಟ್ಟಿ ಮೇಲೆ ಒಂದು ಫೋಟೋಕ್ಕೆ ಪೈಪಿಗೆ ಚಪ್ಪಲಿಯ ಒಂದು ಕಟ್ಟಿ ಅವಮಾನ ಮಾಡಿದ್ದಾರೆ. ಅದು ಖಂಡಿಸಿ ಇವತ್ತು ಗ್ರಾಮದ
ಎಲ್ಲ ಜನಗಳು ಇವತ್ತು ಒಂದು ಪ್ರತಿಭಟನೆ ಮಾಡೋದ ಮುಖಾಂತರ ಯಾರು ತಪ್ಪಿಸ್ತಾರ ಅವ್ರಿಗೆ ಮೇಲೆ ಕ್ರಮ ಕೈಗೊಳ್ಬೇಕಂತ ಇವತ್ತು ಒತ್ತಾಯ ಮಾಡಿದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಬೀದರ್ನ ಎಲ್ಲ ಸಂಘಟನೆಗಳು ಹಾಗೂ ಬೀದರ್ನ SP DSP ಸರ್ಕಲ್ ಎಲ್ಲರೂ ಇವತ್ತು ಬಂದು ನಾವು ಅವರಿಗೆ ಕೂಡಲೇ ಬಂಧಿಸ್ತೇವೆ, ಯಾರ ಒಮ್ಮದು ನಾವು ಗುರುತಿಸ್ತೇವೆ ಅಂತಂತ ಹೇಳಿ ಇವತ್ತು ಅವ್ರು ಹೋಗ್ಯಾರ. ಈ ಒಂದು ಘಟನೆಯಲ್ಲಿ ನಾವು ಇವತ್ತು ಯಾರು ಮಾಡಿರೋ ಅಂಥ ಒಂದು ತೀವ್ರವಾಗಿ ಖಂಡಿಸ್ತೇವೆ ಹಾಗೂ ಪೊಲೀಸರು ಕೂಡಲೇ ಕ್ರಮ ಜರುಗಬೇಕು. ಈ ಕ್ರಮ ಜರುಗಲಿಲ್ಲ ಅಂದ್ರೆ ಒಂದು 3 ದಿವಸದಲ್ಲಿ ಮತ್ತು ಬೀದರ್ನಲ್ಲಿ ನಾವು ಉಗ್ರವಾದಂಥ ಚಳವಳಿ ಮಾಡ್ತೇವಂತ ತಮ್ಮ ಮುಖಾಂತರ ವಚ್ಚಿಸ್ತೇವೆ. ಆದ್ರೂ ಕೂಡ ಈ ಊರಲ್ಲಿ ಈ ಹಿಂದೆ ಎಂದೂ ಕೂಡ ಇಂಥ ಘಟನೆ ಆಗಿಲ್ಲ. ಆದ್ರೆ ಗೊತ್ತಿದ್ದು ಆಗ್ಯದ ಭಾಳ ದುಃಖಕರ ಸಂಗತಿ. ಈ ಊರಿನಾಗೆಲ್ಲ ಸಮಾಜದವರು ಸರಿಯಾದ ರೀತಿ ಒಂದು ಇವತ್ತಿನ ತನಕ ಸಹೋದರ ಬಾಂಧವತೆಯಿಂದ ಉಳ್ಕೊಂಡಿದ್ದದ. ಆದರೆ ಯಾರೋ ಕಿಡಿಗೇಡಿ ಮಾಡಿ ಈ ಊರಿನಾಗ ಒಂದು ಕಲಂಕ ತರಂಥ ಕೆಲಸ ಮಾಡಿರ. ಆ ಊರಿಗೆ ಕೆಟ್ಟ ಹೆಸರು ತಂದಂಥ ಯಾರೇ ಕಿಡಿಗೇಡಿಯಲ್ಲಿ ಅವ್ರಿಗೆ ಕೂಡಲೇ ಬಂಧಿಸ್ಬೇಕಂತ ವಿನಂತಿಸ್ತೇವೆ.